ಕರಕುಶಲ ವಸ್ತುಗಳ ಸ್ವಯಂ ಉದ್ಯೋಗ ಮಾಡಿಕೊಂಡು ಜೀವನ ಕಟ್ಟಿಕೊಂಡಿರುವ ಸೀಮಾಗೆ ಬೆಂಗಳೂರಿನಲ್ಲಿ ಸ್ವಂತ ಮನೆ ಕಟ್ಕೊಳ್ಬೇಕು ಅನ್ನೋ ಆಸೆ ಬಹಳ ದಿನಗಳಿಂದ ಇದೆ. ಹೋಮ್ ಲೋನ್ ಪಡೆಯಲು ಬ್ಯಾಂಕ್ಗೆ ಅಲ್ದಾಡಿ ಸುಸ್ತಾಗಿ ಹೋಗಿದ್ದಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಸಾಲ ಮಂಜೂರಾಗ್ತಾ ಇಲ್ಲ. ಸೀಮಾರಂತೆ ನೀವು ಕೂಡ ಸ್ವಯಂ ಉದ್ಯೋಗ ಮಾಡ್ತಾ ಇದ್ದು ಹೋಮ್ ಲೋನ್ ಪಡೆಯೋಕೆ ಹರಸಾಹಸ ಪಡ್ತಾ ಇದ್ದೀರಾ. ವೇತನ ಪಡೆಯುವಂತ ಜಾಬ್ ನಿಮ್ಮ ಬಳಿ ಇಲ್ಲದೆ ದೊಡ್ಡ ಸಮಸ್ಯೆಯಾಗಿದೆಯಾ? ಇದೇ ಕಾರಣಕ್ಕೆ ಬ್ಯಾಂಕ್ ಸಾಲ ಕೊಡಲು ಹಿಂಜರಿತಾ ಇದೆಯಾ? ಈ ವರ್ಷ ಬಿಡುಗಡೆಯಾದ ಪೈಸಾ ಬಜಾರ್ನ ಮೇಕಿಂಗ್ ಇಂಡಿಯಾ ಕ್ರೆಡಿಟ್ ಫಿಟ್ ವರದಿ ಸಹ ಇದರ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನ ಮಾಡಿದೆ. ಸ್ವಯಂ ಉದ್ಯೋಗಿಗಳಿಗೆ ಸಾಲ ಸಿಗುವ ಪ್ರಮಾಣ ಕೇವಲ 19% ಅದೇ ತಿಂಗಳ ಅಂತ್ಯಕ್ಕೆ ಸಂಬಳ ಪಡೆಯುವವರಿಗೆ 28% ಪ್ರಮಾಣದಲ್ಲಿ ಸಾಲ ಸಿಗ್ತಾ ಇದೆ ಅಂತ ವರದಿ ಹೇಳಿದೆ. ಬ್ಯಾಂಕ್ಗಳು ಸಾಮಾನ್ಯವಾಗಿ ಸ್ವಯಂ ಉದ್ಯೋಗ ನಡೆಸಿಕೊಂಡು ಬಂದವರಿಗೆ ಸಾಲ ನೀಡೋದ್ರಿಂದ ಹಿಂದೆ ಸರಿಯುತ್ತೆ. ಇದಕ್ಕೆ ಕಾರಣಗಳಿವೆ. ನಿಮಗೆ ರೆಗ್ಯುಲರ್ ಇನ್ಕಮ್ ಇಲ್ಲ, ರೆಗ್ಯುಲರ್ ಜಾಬ್ ಇಲ್ಲ ಅನ್ನೋದು ಒಂದು ಕಾರಣ ಆಗುತ್ತೆ. ಹಾಗಿದ್ರೆ ನೀವು ಸ್ವಯಂ ಉದ್ಯೋಗಿ ಆಗಿದ್ರೆ ಹೋಮ್ ಲೋನ್ ಪಡೆಯಲು ಮಾರ್ಗಗಳಿವೆಯೇ? ಒಂದು ವೇಳೆ ದಾರಿ ಇದೆ ಅಂತಾದ್ರೆ ಹೇಗೆ? ಬನ್ನಿ ನಾವು ತಿಳಿಸ್ತೇವೆ. ಸ್ಯಾಟಲೈಟ್ ಡೆವಲಪರ್ ವೈಸ್ ಪ್ರೆಸಿಡೆಂಟ್ ಹಿಮಾಂಶು ಜೈನ್ರ ಅಭಿಪ್ರಾಯದ ಪ್ರಕಾರ ಸಾಮಾನ್ಯವಾಗಿ ಬ್ಯಾಂಕ್ಗಳು ಅಥವಾ ಎನ್ಬಿಎಫ್ಸಿಗಳು ಸಾಲವನ್ನು ತೆಗೆದುಕೊಳ್ಳುವ ವ್ಯಕ್ತಿಯ ಸಾಲ ಮರುಪಾವತಿ ಸಾಮರ್ಥ್ಯಕ್ಕೆ ಹೆಚ್ಚಿನ ಒತ್ತು ನೀಡುತ್ತವೆ. ಆದ್ದರಿಂದ ಗೃಹ ಸಾಲಕ್ಕೆ ಅರ್ಜಿ ಸಲ್ಲಿಸುವಾಗ ಅರ್ಜಿ ಸಲ್ಲಿಕೆ ಮಾಡುವ ವ್ಯಕ್ತಿಯ ಕ್ರೆಡಿಟ್ ಸ್ಕೋರ್ ಮುಖ್ಯವಾಗುತ್ತೆ. ಹೀಗಾಗಿ ಸ್ವಯಂ ಉದ್ಯೋಗ ಮಾಡ್ತಿರೋ ವ್ಯಕ್ತಿಯ ಕ್ರೆಡಿಟ್ ಸ್ಕೋರ್ ಉತ್ತಮವಾಗಿರಬೇಕು. ಸ್ಯಾಲರಿ ಪಡೆಯುವ ವ್ಯಕ್ತಿಗಿಂತ ಸ್ವಯಂ ಉದ್ಯೋಗಿಗಳ ಕ್ರೆಡಿಟ್ ಸ್ಕೋರ್ ಕಡಿಮೆ ಇರೋ ಕಾರಣಕ್ಕೆ ಹೋಮ್ ಲೋನ್ ಪಡೆಯಲು ಕಷ್ಟಪಡಬೇಕಾಗುತ್ತೆ. ಕಡಿಮೆ ಕ್ರೆಡಿಟ್ ಸ್ಕೋರ್ ಹೊಂದಿದ್ರೆ ಅವರ ಕ್ರೆಡಿಟ್ ಸ್ಕೋರ್ ಉತ್ತಮವಾಗಿಲ್ಲ ಅಂತೇನೂ ಅಲ್ಲ. ಪೈಸಾ ಬಜಾರ್ನ ವರದಿ ಹೇಳುವಂತೆ ವೇತನ ತೆಗೆದುಕೊಳ್ತಿರುವವರಲ್ಲಿ 25% ಜನರ ಕ್ರೆಡಿಟ್ ಸ್ಕೋರ್ 770ಕ್ಕಿಂತ ಜಾಸ್ತಿ ಇದೆ. ಆದರೆ ಸ್ವಯಂ ಉದ್ಯೋಗ ಮಾಡ್ತಿರುವವರಲ್ಲಿ ಈ ಸಂಖ್ಯೆ 14% ಮಾತ್ರ. ಹಾಗಾಗಿ ನಮಗೆ ಕ್ರೆಡಿಟ್ ಸ್ಕೋರ್ ಪ್ರಾಮುಖ್ಯತೆ ಇಲ್ಲಿ ಮತ್ತೊಮ್ಮೆ ಅರಿವಿಗೆ ಬರುತ್ತೆ. ಸಮಯಕ್ಕೆ ಸರಿಯಾಗಿ ಬಿಲ್ ಪಾವತಿ ಮಾಡುವ ಮೂಲಕ ಹಾಗೆ ತಮ್ಮ ಸಾಲವನ್ನು ಜವಾಬ್ದಾರಿಯುತವಾಗಿ ಪಾವತಿಸುವ ಮೂಲಕ ಉತ್ತಮ ಕ್ರೆಡಿಟ್ ಸ್ಕೋರ್ ಕಾಪಾಡಿಕೊಳ್ಳಲು ಸಾಧ್ಯ. ಒಂದು ವೇಳೆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲದಿದ್ರೆ ಸಾಲಕ್ಕೆ ಒಬ್ಬ ಗ್ಯಾರಂಟರ್ ಅಥವಾ ಶ್ಯೂರಿಟಿಯನ್ನು ನೀಡಬಹುದು. ಇನ್ನೊಂದು ಆಯ್ಕೆ ಅಂದರೆ ದೊಡ್ಡ ಮೊತ್ತದ ಡೌನ್ ಪೇಮೆಂಟ್ ಪಾವತಿ ಮಾಡಿದ್ರೂ ಸಾಲ ಸಿಗುತ್ತೆ. ದೊಡ್ಡ ಮೊತ್ತದ ಡೌನ್ ಪೇಮೆಂಟ್ ನಿಮ್ಮ ಹಣಕಾಸಿನ ಸ್ಥಿರತೆಯನ್ನ ಬ್ಯಾಂಕ್ಗೆ ತೋರಿಸುತ್ತೆ. ಇದಲ್ಲದೆ ಲೋನ್ ಟು ವ್ಯಾಲ್ಯೂ ರೇಷಿಯೋ ಅಂದರೆ ನೀವು ಮುಂದೆ ಮರುಪಾವತಿ ಮಾಡಬೇಕಾದ ಸಾಲದ ಮೊತ್ತ ಕಡಿಮೆ ಮಾಡುತ್ತೆ. ಸ್ವಯಂ ಉದ್ಯೋಗಿಗಳು ತಮ್ಮ ವ್ಯಾಪಾರ ವಹಿವಾಟಿನಿಂದಲೇ ಆದಾಯವನ್ನು ತೋರಿಸಬೇಕು. ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸಲ್ಲಿಕೆ ದಾಖಲೆ ಹಾಗೂ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನ ನೀಡಬೇಕಾಗತ್ತೆ. ಇದಲ್ಲದೆ ತಮ್ಮ ವ್ಯಾಪಾರ ವಹಿವಾಟಿನ ನಿಖರವಾದ ಮತ್ತು ಅಪ್ಡೇಟೆಡ್ ದಾಖಲೆಯನ್ನು ಸರಿಯಾಗಿ ನಿರ್ವಹಿಸಬೇಕಾಗತ್ತೆ. ನಿಮಗೆ ಸಾಲವನ್ನ ನೀಡಬೇಕೆ ಅಥವಾ ಬೇಡವೆ ಅನ್ನೋದನ್ನ ನಿರ್ಧರಿಸಲು ಬ್ಯಾಂಕ್ ಅಥವಾ ಎನ್ಬಿಎಫ್ಸಿ ಕಳೆದ 2-3 ವರ್ಷಗಳ ನಿಮ್ಮ ವ್ಯಾಪಾರ ವಹಿವಾಟು ಮತ್ತು ಆದಾಯ ತೆರಿಗೆ ರಿಟರ್ನ್ಸ್ ಆಧಾರದಲ್ಲಿ ನಿರ್ಣಯ ತೆಗೆದುಕೊಳ್ಳಬಹುದು. ನಿಮ್ಮ ಬಿಸ್ನೆಸ್ ಎಷ್ಟು ಹಳೆಯದು ಎಂಬುದನ್ನ ಲೆಕ್ಕ ಹಾಕೋಕೆ ಪ್ರೂಫ್ ರೀತಿ ಬ್ಯಾಂಕ್ ಕೆಲವು ಸಂದರ್ಭಗಳಲ್ಲಿ ಲೈಸೆನ್ಸ್, ನೋಂದಣಿ ಮತ್ತು ಕ್ಲೈಂಟ್ ಕಾಂಟ್ಯಾಕ್ಟ್ಗಳನ್ನ ಕೇಳಬಹುದು. ಬಿಸ್ನೆಸ್ನಿಂದ ಸ್ಟೇಬಲ್ ಇನ್ಕಮ್ ಹೊಂದಿರುವವರಿಗೆ ಸಾಲ ನೀಡುವವರು ಆದ್ಯತೆ ನೀಡುತ್ತಾರೆ. ಸಾಲವನ್ನ ನೀಡುವ ಮೊದಲು ನಿಮ್ಮ ಬಳಿ ಸಾಕಷ್ಟು ನಗದು ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಬ್ಯಾಂಕ್ಗಳು ಪರಿಶೀಲಿಸುತ್ತವೆ. ಇದು ಬ್ಯಾಂಕ್ಗೆ ಸುರಕ್ಷತೆಯ ಭದ್ರತೆ ನೀಡುತ್ತೆ. ಅಂದ್ರೆ ಡೆಟ್ ಟು ಇನ್ಕಮ್ ರೇಷಿಯೋ ಕಡಿಮೆಗಿರಬೇಕು. ಅಂದ್ರೆ ತಿಂಗಳ ಆದಾಯದಲ್ಲಿ ಸಾಲ ಮರುಪಾವತಿಗೆ ವೆಚ್ಚವಾಗಿರುವ ಹಣದ ಪ್ರಮಾಣ ಕಡಿಮೆಗಿರಬೇಕು. ಸಾಲ ಮರುಪಾವತಿಗೆ ಕಡಿಮೆ ಹಣ ವೆಚ್ಚವಾಗ್ತಿದ್ರೆ ಹೊಸ ಸಾಲ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ. ಡೆಟ್ ಟು ಇನ್ಕಮ್ ರೇಷಿಯೋ 50ಕ್ಕಿಂತ ಹೆಚ್ಚಿದ್ರೆ ಅಂದರೆ ನೀವು ಗಳಿಸುವ ಒಟ್ಟು ಮೊತ್ತದಲ್ಲಿ ಅರ್ಧದಷ್ಟು ಸಾಲ ಮರುಪಾವತಿಗೆ ಹೋದರೆ ನಿಮ್ಮ ಸಾಲ ಪಡೆಯುವ ಸಾಧ್ಯತೆಗಳು ಕಡಿಮೆಯಾಗುತ್ತವೆ ಎಂದು ಹಣಕಾಸು ತಜ್ಞರು ಹೇಳ್ತಾರೆ. ಹಾಗಾಗಿ ಸ್ವಯಂ ಉದ್ಯೋಗಿಗಳು ಈ ರೇಷಿಯೋವನ್ನು 20ಕ್ಕಿಂತ ಕಡಿಮೆಗಿರಿಸಲು ಪ್ರಯತ್ನಿಸಬೇಕು. ಇದರ ಹೊರತಾಗಿ ನಿಮ್ಮ ಬಿಸ್ನೆಸ್ನ ಸ್ಟ್ರಕ್ಚರ್ ಸಹ ಮುಖ್ಯವಾಗುತ್ತೆ. ಅಂದರೆ ನಿಮ್ಮದು ಸ್ವಂತ ಬಿಸ್ನೆಸ್ಸಾ, ಪಾರ್ಟ್ನರ್ಶಿಪ್ಪಾ ಅಥವಾ ಕಂಪನಿಗೆ ಅನ್ನೋದು ಮುಖ್ಯವಾಗ್ತದೆ. ಈ ಅಂಶಗಳು ನೀವು ಸಾಲವನ್ನು ಪಡೆಯುವ ಸಾಧ್ಯತೆಗಳ ಮೇಲೆ ಪರಿಣಾಮ ಬೀರುತ್ತೆ. ಯಾಕೆಂದರೆ ಕೆಲವೊಂದು ಬಿಸ್ನೆಸ್ ಮಾದರಿಗಳನ್ನ ಬ್ಯಾಂಕ್ಗಳು ಇತರೆ ವ್ಯವಹಾರಗಳಿಗೆ ಸ್ಥಿರ ಆದಾಯ ನೀಡುವ ಮೂಲ ಅಂತಲೂ ಪರಿಗಣಿಸುತ್ತವೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸ್ವಯಂ ಉದ್ಯೋಗಿಗಳು ತಮ್ಮ ಉತ್ತಮ ಕ್ರೆಡಿಟ್ ಹಿಸ್ಟರಿ ಕ್ರಿಯೇಟ್ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳಬೇಕು. ಈಗಾಗಲೇ ನಿಮ್ಮ ಬಳಿ ಕ್ರೆಡಿಟ್ ಕಾರ್ಡ್ ಅಥವಾ ಬೇರೆ ಯಾವುದೇ ರೀತಿಯ ಸಾಲವಿದ್ರೆ ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡ್ಕೊಂಡು ಬನ್ನಿ. ನಿಮ್ಮ ಬಿಸ್ನೆಸ್ಗೆ ಸಂಬಂಧಿಸಿದ ಸಕಲ ಡಾಕ್ಯುಮೆಂಟ್ಗಳನ್ನ ಸರಿಯಾಗಿ ಇಟ್ಕೊಳ್ಳಿ. ನೀವು ಗೃಹ ಸಾಲಕ್ಕಾಗಿ ಅರ್ಜಿ ಸಲ್ಲಿಸಿದಾಗಿದ್ರೆ ಬ್ಯಾಂಕ್ಗೆ ಸರಿಯಾದ ಮಾಹಿತಿಯನ್ನು ನೀಡಿ. ಇದರಿಂದ ನೀವು ಸಾಲ ಪಡೆಯೋದಕ್ಕೆ ಸುಲಭವಾಗುತ್ತೆ.